5% 6% ಇರೋರಿಗೆ 2 ಸೀಟು. ಈ ವಿಧಿ ಇಲ್ಲ, ಏನು ಮಾಡ್ತೀರಿ? ವಿಧಿ ಇಲ್ಲ. ಪ್ರಜಾಪ್ರಭುತ್ವ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮಾಡಲೇಬೇಕು. ಅಸೆಂಬ್ಲಿ ಚುನಾವಣೆ ಬಂದಾಗ ಯೋಚನೆ ಮಾಡ್ತೀವಿ ನಾವು. JDS ಇಂಡಿಪೆಂಡೆಂಟ್ ನಿಂತರೆ 6 ಸೀಟ್ ಬರ್ಬೋದಾಗಿತ್ತು. ಅಧ್ಯಕ್ಷನಾಗಿದ್ದ ಹೇಳ್ತೀನಲ್ಲ, ಟ್ರಯಾಂಗಲ್ ಫೈಟ್ನಲ್ಲಿ ಮಂಡ್ಯ ಗೆಲ್ತಿದ್ವಿ, ತುಮಕೂರು ಗೆಲ್ತಿದ್ವಿ, ಹಾಸನ ಗೆಲ್ತಿದ್ವಿ, ಕೋಲಾರ ಗೆಲ್ತಿದ್ವಿ. ಟ್ರಯಾಂಗಲ್ ಫೈಟ್ನಲ್ಲಿ ನಿಮ್ಗೆ ಹೇಳ್ತಿರ್ತಕ್ಕಂಥದ್ದು 4 ಇಲ್ಲೇ ಆಯ್ತಲ್ಲ ನಿಮಗೆ. ಮೈಸೂರು ರೂರಲ್ ಗೆಲ್ತಿದ್ವಿ ಟ್ರಯಾಂಗಲ್ ಫೈಟ್ನಲ್ಲಿ. ಅದಾದಮೇಲೆ ಏನಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಗೆಲ್ತಿದ್ವಿ ಟ್ರಯಾಂಗಲ್ ಫೈಟ್ನಲ್ಲಿ. ಇವರು ಕೇವಲ ಒಂದು ಮಂಡ್ಯ ಸೀಟಿಗೆ ಏನೋ ಸಿಗತ್ತೆ ಅಂತೇಳಿ ಈಗ ಸೋಮಲತಾ ಅಮ್ಮನವ್ರು ಏನು ಮಾಡ್ತಾರೆ ಅನ್ನೋದು ನೋಡ್ಬೇಕು. ಈಗ ತುಮಕೂರಿನಲ್ಲಿ ಹೊಡೆದಾಟ, ಕೃಷ್ಣಪ್ಪ MLA. ನಾನು ಹೇಳಿದ್ದೆ ಅದು ಆಗಲ್ಲ. ನೀವು ನೀರಿನಲ್ಲಿ ಎಣ್ಣೆ ಹಾಕಿದರೆ ಎಣ್ಣೆ ನೀರು ಬೆರೆಯೋಕ್ಕೆ ಸಾಧ್ಯವೇ ಇಲ್ಲ. BJPಗೂ JDSಗೂ ಸಂಬಂಧವೇ ಬರಲ್ಲ. ಈಗ ಕನ್ಯಾವಾಗಿ ಏನಿದೆ ಅಂದರೆ, ಈಗ ಮಂಡ್ಯದಲ್ಲಿ ಸುಮಾರು 2 ಲಕ್ಷ ಓಟನ್ನು JDS ಕಳ್ಕೊಂಡಿದೆ. ಈಗ ಸ್ಪಷ್ಟ 2.5 ಲಕ್ಷ ಓಟ್ ಮುಸ್ಲಿಮ್ಸ್ ಇದೆ, ದಲಿತರದ್ದಿದೆ, 2 ಲಕ್ಷ ಕುರುಬರದ್ದಿದೆ. ಇನ್ನು ಒಕ್ಕಲಿಗರು ಪುಟ್ಟಪ್ಪನವರು, ರಾಷ್ಟ್ರಕವಿ ಪುಟ್ಟಪ್ಪನವ್ರನ್ನ ಒಪ್ಪುವಂಥ ಒಬ್ಬ ಒಕ್ಕಲಿಗನೂ BJP ಓಟ್ ಹಾಕಲ್ಲ. ಮಂಡ್ಯ ಭಾರಿ ಪ್ರಭುತ್ವವಾದಂಥ ಜಿಲ್ಲೆ ಅದು.